ಈ ಬಾರಿಯ ಸಾಂಪ್ರದಾಯಿಕ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಹೆಸರನ್ನ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ ದಿನವೇ ನಾನು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ನನ್ನ ಆತಂಕಗಳನ್ನು ಬಹಳ ಸ್ಪಷ್ಟವಾಗಿ ನಾ ಹೇಳಿದ್ದೀನಿ. ಬಾನು ಮುಷ್ತಾಕ್ ಅವರ ಸಾಧನೆ ಬಗ್ಗೆ, ಅವರಿಗೆ ಬುಕರ್ ಅವಾರ್ಡ್ ಬಂದಿರೋದ್ರ ಬಗ್ಗೆ ನಮಗೆ ಅಪಾರವಾದಂತ ಗೌರವ ಇದೆ. ಅವರಿಗೆ ಅವಾರ್ಡ್ ಬಂದಾಗ ನಾವೆಲ್ಲ ಅಭಿನಂದನೆಯನ್ನು ಕೂಡ ಸಲ್ಲಿಸಿದೀವಿ. ಆದರೆ ಇದು 100% ಧಾರ್ಮಿಕ ಆಚರಣೆ. ಈ ಧಾರ್ಮಿಕ ಆಚರಣೆಗೆ ನಮ್ಮ ಧರ್ಮದ ದೇವತೆಗಳ ಬಗ್ಗೆ, ಆಚರಣೆ ಬಗ್ಗೆ ಅಬದ್ಧ ಭಾವನೆಯನ್ನು ಇಟ್ಕೊಂಡಿರುವಂತಹ ಬಾನು ಮುಷ್ತಾಕ್ ಅವರನ್ನ ಕರೆಯುವಂತದ್ದು ಎಷ್ಟು ಸರಿ ಅಂತ ಹೇಳಿ ನಾನು ಪ್ರಶ್ನೆಯನ್ನ ಮಾಡಿದ್ದೆ. ಸರ್ಕಾರ ಆಲೋಚನೆಯನ್ನು ಮಾಡಬೇಕು, ಪುನರ್ಚಿಂತನೆಯನ್ನ ಮಾಡಬೇಕು ಅನ್ನೋದನ್ನು ಹೇಳಿದ್ದೆ. ನಾನು ಅವರಿಗೆ ಇನ್ನೂ ಒಂದು ಸ್ಪಷ್ಟಪಡಿಸಿದ್ದೆ, ಬಾನು ಮುಷ್ತಾಕ್ ಅವರು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ನಾನು ವಿರೋಧಿಸ್ತಾ ಇಲ್ಲ. ಆದ್ರೆ ಅವರು 2023ರ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿದಿರಿ. ಅವಳಿಗೆ ಅರಿಶಿನ ಕುಂಕುಮದ ಲೇಪನವನ್ನು ಮಾಡಿದಿರಿ, ಹಾಗೂ ಅರಿಶಿನ ಕುಂಕುಮದ ಪ್ರತೀಕವಾಗಿರುವಂತಹ ಕನ್ನಡ ಧ್ವಜವನ್ನು ಮಾಡಿದಿರಿ. ಆ ಮುಖಾಂತರವಾಗಿ ನೀವು ಮುಸಲ್ಮಾನರನ್ನ ದೂರ ಇಟ್ಟಿದ್ದೀರಿ. ನಮ್ಮ ನಂಬಿಕೆ ಬೇರೆ, ನಮ್ಮ ನಂಬಿಕೆಗೆ ತದ್ವಿರುದ್ಧವಾಗಿ ನೀವು ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿ ಅರಿಶಿನ ಕುಂಕುಮವನ್ನ ಲೇಪನವನ್ನು ಮಾಡಿ ನಮ್ಮನ್ನ ಹೊರಗಿಟ್ಟಿದಿರಿ ಅಂತ ಹೇಳಿದರೆ, ಅವರಿಗೆ ಹಿಂದೂ ಆಚರಣೆಗಳ ಬಗ್ಗೆ, ಹಿಂದೂ ದೇವತೆಗಳ ಬಗ್ಗೆ ಇಷ್ಟೊಂದು ಅಬದ್ಧ ಭಾವನೆ ಇರೋದ್ರಿಂದ, ಅಪತ್ಯತೆ ಇರೋದ್ರಿಂದ ಅವರನ್ನ ಕರೆಯೋದ್ರ ಬಗ್ಗೆ ಯೋಚನೆ ಮಾಡಿ ಅನ್ನೋದ್ರ ಬಗ್ಗೆ ನಾನು ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ. ಆದ್ರೆ ಸಿದ್ದರಾಮಯ್ಯನವರು ಒಂದು ದಿನನೂ ಕೂಡ ಅದಕ್ಕೆ ಸಮಜಾಯಿಸಿ ಕೊಡುವಂತ ಕೆಲಸನೂ ಮಾಡಲಿಲ್ಲ. ಹಾಗೆ ನಿಸಾರ್ ಅಹಮದ್ ಅವರನ್ನ ಹೆಸರನ್ನ ಎಳತ್ತಂದ್ರು. ನಿಸಾರ್ ಅಹಮದ್ ಅವ್ರನ್ನ ನಿತ್ಯೋತ್ಸವ ಇರ್ಬೋದು, ಬೆಣ್ಣೆಕದ್ದ ಕೃಷ್ಣ ಅಂತ ಅವ್ರು ಬರೆದಿರುವಂತದ್ದು ಇರ್ಬೋದು, ಈ ಕರ್ನಾಟಕವನ್ನ ತಾಯಿ ಭುವನೇಶ್ವರಿಯಾಗಿ ಅವರು ನಿತ್ಯೋತ್ಸವ, ತಾಯೇ ನಿನಗೆ ನಿತ್ಯೋತ್ಸವ ಅಂತ ಬರೆದಿರುವಂತ ಕವಿತೆನ ಇರ್ಬೋದು, ಎಲ್ಲದನ್ನು ಕೂಡ ನಾವು ಸ್ಪಷ್ಟವಾಗಿ ಆಧಾರ ಸಮೇತವಾಗಿ ಹೇಳಿದ್ವಿ. ಆದ್ರೂ ಸಿದ್ದರಾಮಯ್ಯನವರು ಎಲ್ಲೇ ಹೋಗಿ ಮಾಧ್ಯಮದವ್ರು ಕೇಳಿರೋ ಏನಿದೆ ಎವಿಡೆನ್ಸು ಅಂತಾರೆ. ಅಲ್ಲ ಸರ್, ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಅವ್ರು ಮಾಡಿರುವಂತಹ ಭಾಷಣ ಏನಿದಿಲ್ಲ, ಆಡಿರುವ ಮಾತುಗಳಿಗಿಂತ ನಿಮಗೆ ಇನ್ನೇನಾರು ಎವಿಡೆನ್ಸ್ ಬೇಕಾ? ಆಯ್ತು, ಸಿದ್ದರಾಮಯ್ಯನವ್ರನ್ನ ಬದಿಗಿಡಿ. ಬಾನು ಮುಷ್ತಾಕ್ ಅವರಿಗೆ ನಾನು ಸ್ಪೆಸಿಫಿಕ್ ಆಗಿ ಕೇಳ್ತೀನಿ, ಮೇಡಮ್ ನೀವು ಇವಾಗ ಮನೆಯಲ್ಲಿ ಕರೆದು ಯಾರಿಗೋ ಬಾಗಿನ ಕೊಡುವಂತದ್ದು, ಅವರಿಗೆ ಅರಿಶಿನ ಹಚ್ಚುವಂಥದ್ದು, ಕುಂಕುಮ ಹಚ್ಚುವಂಥದ್ದು, ಅವ್ರ ಮಡಿಲಿಗೆ ನೀವು ಹಣ್ಣು ಹಂಪಲುಗಳನ್ನು ಇಡುವಂತದ್ದು, ಇವೆಲ್ಲ ಮಾಡ್ತಿದ್ದೀರಲ್ಲ ಮೇಡಮ್. ನೀವು 2023ರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಭುವನೇಶ್ವರಿ ತಾಯಿಯ ಬಗ್ಗೆ, ಅರಿಶಿನ ಕುಂಕುಮದ ಪ್ರತೀಕವಾಗಿರುವಂತ ನಮ್ಮ ಕನ್ನಡ ಬಾವುಟದ ಬಗ್ಗೆ ಮಾಡಿರುವ ಭಾಷಣ, ಆಡಿರುವಂತ ಮಾತುಗಳು ತಪ್ಪಾಗಿದೆ ಅಂತ ಕ್ಷಮೆಯಾಚನೆ ಮಾಡಿದ್ರ ಮೇಡಮ್? ನೀವು ಕ್ಷಮೆಯಾಚನೆಯನ್ನು ಮಾಡಿದ್ದಿದ್ರೆ ಖಂಡಿತ ನಾನು ಕೋರ್ಟಿಗೆ ಹೋಗ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರು ಯಾವುದನ್ನು ಕೂಡ ಕಿವಿಗೆ ಹಾಕೊಳ್ಳಲ್ಲ ಅಂತ ನಮಗೆ ಗೊತ್ತು. ಅವರು ಟಿಪ್ಪು ಜಯಂತಿಯನ್ನ ಮಾಡಿದಂತವ್ರು, UAPA ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಂತವ್ರು, ಡಿಜೆಹಳ್ಳಿ ಮತ್ತು KG ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಂತವ್ರು, ಅವರು ಅಲ್ಪಸಂಖ್ಯಾತರ ಓಲೈಕೆಗೆ ಯಾವ ಮಟ್ಟಕ್ಕೂ ಇಳಿತಾರೆ ಅಂತ ನಮಗೆ ಗೊತ್ತು. ಅವರನ್ನ ನಾವು ಕೇಳಲ್ಲ. ನಾನು ನಿಮ್ಮ ಆತ್ಮಸಾಕ್ಷಿಗೂ ಬಿಟ್ಟಿದ್ದೆ. ಮೇಡಮ್ ನೀವು ಕನಿಷ್ಠ ಯಾವತ್ತಾದ್ರೂ ಒಂದು ಕ್ಷಮೆಯಾಚನೆ ಮಾಡುವಂತ ಕೆಲಸವನ್ನು ಮಾಡಿದಿರ ಮೇಡಮ್. ಹಾಗಿರ್ಬೇಕಾದ್ರೆ ನೀವು ಇಲ್ಲಿ ಬಂದಾದ್ಮೇಲೆ ನೀವು ಗೌರವ ಕೊಡ್ತೀರಿ ಅಂತ ಹೇಗೆ ನಾವು ನಂಬ್ಕೊಳ್ಳುವಂತದ್ದು? ಹಿಂದೆ ಬರಗೂರು ರಾಮಚಂದ್ರಪ್ಪ ಅವರು ಬಂದಾಗ್ಲೂ ಕೂಡ ಇಲ್ಲಿ ಬಂದಾದ ಕೂಡ ನಾನು ದೀಪ ಹಚ್ಚಲ್ಲ, ನಾನು ಮಂಗಳಾರತಿ ತಗೊಳ್ಳಲ್ಲ, ನಾನು ಪುಷ್ಪಾರ್ಚನೆ ಮಾಡಲ್ಲ ಅಂತ ಹೇಳಿ ಅವ್ರು ಇದೇ ತರ ನಕರ ತೆಗೆದಿದ್ರು. ನೀವು ನಿಮ್ಮ ಭಾಷಣದಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ಬರಗೂರು ರಾಮಚಂದ್ರಪ್ಪ ಅವರಾದ್ರೂ ಕೂಡ ಈ ರೀತಿ ಭಾಷಣಗಳಲ್ಲಿ ಹೇಳಿರ್ಲಿಲ್ಲ. ಅವಾಗ ನಾವು ಯಾಮಾರಿದ್ದು. ಆದ್ರೆ ಈ ಸಾರಿ ನೀವು ಹೇಳಿಕೆನ ಕೊಟ್ಟಂತವ್ರೆ ನೀವು ಉದ್ಘಾಟನೆಗೆ ಬರ್ತಾ ಇದ್ದೀರಿ. ನಿಮ್ಮ ಆತ್ಮಸಾಕ್ಷಿ ಹೆಂಗ್ ಒಪ್ಪುತ್ತೆ? ನಿಮ್ಮ ಧರ್ಮದಲ್ಲಿ ವಿಗ್ರಹಾರಾಧನೆಗೆ ಅವಕಾಶ ಇಲ್ವಲ್ಲ, ನೀವು ಇದನ್ನ ಹೆಂಗ್ ಒಪ್ಪಿ ಬರ್ತೀರಿ ಅಂತ ನಿಮ್ಮನ್ನು ಕೇಳಿದೆ. ಮೇಡಮ್ ನೀವು ಒಂದು ಸಣ್ಣ ಸೌಜನ್ಯನ ತೋರ್ಲಿಲ್ವಲ್ಲ ಮೇಡಮ್ ಒಂದು ಕ್ಷಮೆಯಾಚನೆ ಮಾಡುವಂತದಕ್ಕೆ? ತಾಯಿ ಚಾಮುಂಡಿ ಕರ್ಸ್ಕೊಳ್ತಾಳೆ ಅಂತ ಹೇಳಿ ಈ ರೀತಿ ನೀವು ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇದ್ದೀರಾ ಹೊರತು ನೀವು ಆಡಿರುವ ಮಾತಿಗೆ ಕ್ಷಮೆ ಕೇಳಿದಿದ್ರೆ ಖಂಡಿತ ನಾನು ರಿಟ್ ಪಿಟಿಷನ್ ಇನ್ ದಿ ಫಾರ್ಮ್ ಆಫ್ PIL ನಾನು ಹಾಕ್ತಾ ಇರಲಿಲ್ಲ. ನೀವು ಇಲ್ಲಿ ಬಂದು ಮತ್ತೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನೀವು ಧಕ್ಕೆನ ತರ್ತೀರಿ, ನಮ್ಮ ಹಿಂದೂ ಆಚರಣೆಗಳಿಗೆ ನೀವು ಏನಾದ್ರು ಧಿಕ್ಕಾರವನ್ನು ತೋರಿದ್ರೆ ಪರಿಸ್ಥಿತಿ ಏನಾಗಬಹುದು? ಅದ್ರ ಜೊತೆಗೆ ನಮ್ಮ ಕನ್ನಡ ನೆಲದ ದೇವಿಯಾಗಿರುವಂತ ಭುವನೇಶ್ವರಿಯ ಬಗ್ಗೆ ನೀವು ಆಡಿರುವಂತ ಮಾತುಗಳು, ಕನ್ನಡ ಬಾವುಟದ ಬಗ್ಗೆ ನೀವು ತೋರಿರುವಂತ ಅಸಡ್ಡೆ ಬಗ್ಗೆ ನೀವು ಒಂದು ಸಣ್ಣ ಕ್ಷಮೆಯಾಚನೆಯನ್ನು ಮಾಡಿಲ್ಲ. ಅದಕ್ಕೋಸ್ಕರವಾಗಿ ಕೋರ್ಟಿಗೆ ನಾನು ಹೋಗಿ ಸ್ಪೆಸಿಫಿಕ್ ಆಗಿ ಆರ್ಟಿಕಲ್ 26 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾನು ಉಲ್ಲೇಖವನ್ನು ಮಾಡಿಯೇ ನಾನು ಹೋಗಿರುವಂತದ್ದು. ನೋಡಿ, ಅದರೊಳಗಡೆ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಆರ್ಟಿಕಲ್ 26 ಅಲ್ಲಿ ಏನು ರಿಲಿಜಿಯಸ್ ಫ್ರೀಡಮ್ ಏನಿದೆ ಅದರೊಳಗಡೆ ಒಂದು ಹೇಳ್ತಾರೆ, ಒಂದು ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ದೇ ಹ್ಯಾವ್ ದ ರೈಟ್ ಟು ಮ್ಯಾನೇಜ್ ದೇರ್ ಓನ್ ಅಫೇರ್ಸ್ ಇನ್ ದಿ ಮ್ಯಾಟರ್ಸ್ ಆಫ್ ರಿಲಿಜನ್ ವಿಚ್ ಇನ್ಕ್ಲೂಡ್ಸ್ ರಿಚುವಲ್ಸ್, ಸೆರೆಮೊನೀಸ್ ಅಂಡ್ ಕಸ್ಟಮ್ಸ್ ಅಂತ ಹೇಳ್ತಾರೆ. ಇಲ್ಲಿರುವಂತಹ ಪೂಜೆ ಪುನಸ್ಕಾರಗಳಿರ್ಬೋದು, ವಿಧಿವಿಧಾನಗಳಿರ್ಬೋದು, ಆಚರಣೆಗಳಿರ್ಬೋದು, ಅದನ್ನ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಅದನ್ನ ನಡೆಸೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ನೀವು ನಮ್ಮ ಭುವನೇಶ್ವರಿಯನ್ನು ಒಪ್ಪದಿದ್ದಂತವ್ರು, ನಮ್ಮ ಅರಿಶಿನ ಕುಂಕುಮದ ಬಗ್ಗೆ ಅಪತ್ಯ ಭಾವನೆಯನ್ನು ಇಟ್ಕೊಂಡಿರುವಂತವ್ರು ಇಲ್ಲಿ
ವಿಗ್ರಹ ರೂಪದಲ್ಲಿರುವಂತಹ ತಾಯಿ ಚಾಮುಂಡೇಶ್ವರಿ, ಅವಳು ಕುಂಕುಮಧಾರಿಯಾಗಿ ಇರ್ತಾಳೆ. ಅವಳಿಗೆ ಮಂಗಳಾರತಿಯನ್ನ ನಾವು ಬೆಳಗ್ತೀವಿ, ಅವಳಿಗೆ ಶ್ಲೋಕವನ್ನ ಹೇಳ್ತೀವಿ, ಸುಸೂತ್ರವಾಗಿ ನಡೆಸ್ಕೊಡು ತಾಯಿ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಈ ಆಚರಣೆಗಳು ವಿಧಿವಿಧಾನಗಳಿಗೆ ಪೂರಕವಾಗಿ ನಡೆಯುವಂತದ್ದು. ಇಲ್ಲಿ ನೀವು ಈ ರೀತಿ ಅಪತ್ಯ ಭಾವನೆ ಇಟ್ಕೊಂಡಿರುವಂತವ್ರು ಬಂದಾಗ ನಮ್ಮ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಅನ್ನೋದು ಹರ್ಟ್ ಆಗಲ್ವಾ? ನಮ್ಮ ಕಸ್ಟಮ್ಸ್ ಗೆ ಏನಾದ್ರೂ ಕೂಡ ನೀವು ಬರಗೂರು ರಾಮಚಂದ್ರಪ್ಪ ಅವ್ರ ತರನೇ ತಗಾದೆ ತೆಗೆದ್ರೆ ಪರಿಸ್ಥಿತಿ ಏನಾಗಬಹುದು ಅದನ್ನಿಟ್ಕೊಂಡೆ ನಾವು ಕೋರ್ಟ್ ನ ಅಪ್ರೋಚ್ ಮಾಡಿರುವಂತದ್ದು. ಬಹಳ ಸ್ಪೆಸಿಫಿಕ್ ಆಗಿ ನಾವು ಮುಸಲ್ಮಾನನ ಕಾರಣಕ್ಕೆ ನಿಮ್ಮನ್ನ ವಿರೋಧಿಸ್ತಾ ಇಲ್ಲ ಮೇಡಮ್.